ಅನುದಿನ ಆಹಾರ ಫೆಬ್ರವರಿ 12 ಗುರುವಾರ. ಸಹನೆಯಿಂದ ಓಡು. ಇಬ್ರಿಯ 12 1 ಮತ್ತು 2 ವಚನಗಳು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಕೆಲವು ಜನರು ಸರಿಯಾದ ಮಾರ್ಗದರ್ಶನವಿಲ್ಲದೆ ನಮ್ಮ ತಲೆಯಲ್ಲಿರುವ ಜ್ಞಾನದ ಹಿಂದೆ ಓಡುತ್ತಿದ್ದಾರೆ. ಕೆಲವರು ಉದ್ವೇಗದ ಹಿಂದೆ ಓಡುತ್ತಾರೆ. ಕೆಲವರು ನಿದ್ರೆಯಲ್ಲಿ ಜಾರಿದವರಾಗಿ ಓಡುತ್ತಾರೆ. ಕೆಲವರು ಕಾಟಾಚಾರಕ್ಕಾಗಿ ಓಡುತ್ತಾರೆ. ಅಪೊಸ್ತಲನಾದ ಪೌಲನು ಸಹನೆಯಿಂದ, ಶಾಂತವಾಗಿ, ಸ್ಪಷ್ಟ ಮನಸ್ಸಿನಿಂದ, ಸ್ಥಿರತೆಯಿಂದ ಹಾಗೂ ತಾಳ್ಮೆಯಿಂದ ಓಡುವುದಕ್ಕಾಗಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾನೆ. ದೇವರ ವಾಕ್ಯ ತಿಳಿಸುತ್ತದೆ, ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಲೂಕ 21:19 ವಚನ. ಸಹನೆ ಎಂದರೇನು? ಸಹನೆ ಎಂದರೆ ಅನೇಕ ಅರ್ಥಗಳನ್ನು ಒಳಗೊಂಡಿದೆ. ಇತರರು ನಮ್ಮನ್ನು ಪ್ರಚೋದನೆ ಮಾಡಿ ಕೋಪವನ್ನು ಎಬ್ಬಿಸುವಾಗ ಅಥವಾ ನಮ್ಮ ತಾಳ್ಮೆಗೆ ಕಿರಿಕಿರಿಯನ್ನು ಉಂಟು ಮಾಡುವಾಗ ಶಾಂತವಾಗಿರುವಂಥದ್ದು, ಶ್ರಮೆಗಳನ್ನು ಸಹಿಸಿಕೊಳ್ಳುವಂಥದ್ದು, ಬೆದರಿಸುವಿಕೆಗಳು ಕೀಳಾಗಿ ಕಾಣುವುದನ್ನು ನಾವು ಸಂತೋಷವಾಗಿ ಸಹಿಸಿಕೊಳ್ಳುವಂಥದ್ದು. ಸಂಬಂಧಗಳು ಮುರಿಯಲ್ಪಡುವ ಸನ್ನಿವೇಶಗಳು ಬಂದರೂ, ಸಹನೆಯನ್ನು ಪರೀಕ್ಷಿಸುವ ಸಂದರ್ಭಗಳು ಬಂದರೂ ಪ್ರೀತಿಯಿಂದ ಪ್ರತಿಕ್ರಿಯಿಸಬೇಕು. ಸಹನೆಯು ಯೇಸು ಕ್ರಿಸ್ತನಲ್ಲಿದ್ದ ದೈವಿಕ ಗುಣಲಕ್ಷಣವಾಗಿದೆ. ನಾವು ಯೇಸು ಕ್ರಿಸ್ತನ ಜೀವನವನ್ನು ನೋಡುವುದರಿಂದ ಸಹನೆಯನ್ನು ಕಲಿತುಕೊಳ್ಳುತ್ತೇವೆ. ಆತನು ಶಿಷ್ಯರೊಂದಿಗೆ ಎಷ್ಟು ಸಹನೆಯಿಂದ ನಡೆದುಕೊಂಡನು. ಅವರು ಯೇಸುವಿನ ಸಂಗಡ ಇದ್ದರೂ ಸಹ ಯೇಸುವನ್ನು ಅರ್ಥ ಮಾಡಿಕೊಳ್ಳಲು ಸೋತು ಹೋದರು. ಆತನ ಸಾಮ್ಯಗಳನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಹೃದಯದಲ್ಲಿ ನಿಧಾನಗತಿಯುಳ್ಳವರಾಗಿದ್ದರು. ಆದರೂ ಯೇಸು ಅವರೆಲ್ಲರನ್ನೂ ತಾಳ್ಮೆಯಿಂದ ಸಹಿಸಿಕೊಂಡರು. ಶಿಷ್ಯರ ಆಲೋಚನೆಗಳು ಪ್ರಾಪಂಚಿಕತೆಯಿಂದ ತುಂಬಿದ್ದರೂ ಯೇಸು ಅವರ ವಿಷಯದಲ್ಲಿ ಸಹನೆ ಉಳ್ಳವರಾಗಿಯೇ ಇದ್ದರು. ಆತನು ಶ್ರಮೆಯನ್ನು ಅನುಭವಿಸುವಾಗ ಅವರು ಚದುರಿ ಓಡಿದಾಗಲೂ ನಂತರದ ದಿನಗಳಲ್ಲಿ ಮತ್ತೆ ಅವರನ್ನು ಸ್ವೀಕರಿಸಿಕೊಂಡನು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಅಡಿಯಲ್ಲಿ ನಿಂತು ಭಯಭಕ್ತಿಯಿಂದ ಆತನ ಸಹನೆಯನ್ನು ಕಾಣುತ್ತೇವೆ. ನಾವು ಸತ್ಯವೇದದ ಭಾಗಗಳಾಗಿರುವ ಮತ್ತಾಯ 26:59-68, 27ನೇ ಅಧ್ಯಾಯ 29-50 ಮತ್ತು 1 ಪೇತ್ರ 2ನೇ ಅಧ್ಯಾಯ 21-24 ಓದುವಾಗ ಆತನು ಎಷ್ಟು ಶ್ರಮೆ, ಹೀಯಾಳಿಸುವಿಕೆ ಮತ್ತು ಅವಮಾನವನ್ನು ಹೇಗೆ ಸಹಿಸಿಕೊಂಡನು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರ ವಾಕ್ಯ ನಮಗೆ ಇದನ್ನೇ ಕಲಿಸುತ್ತದೆ. ಆತನು ನಮಗೆ ದೊಡ್ಡ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳು ಎಂಬುದನ್ನು ನಮ್ಮಲ್ಲಿರುವ ಸಹನೆಯು ಈ ಲೋಕಕ್ಕೆ ಪ್ರಕಟಿಸಲಿ. ಎಫೆಸರ್ 4ನೇ ಅಧ್ಯಾಯ 1-3 ವಚನಗಳು. ನಮ್ಮ ಸಹನೆಯು ಪ್ರೀತಿಯಲ್ಲಿ ಕಾಣಿಸಲಿ. ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಒಬ್ಬರ ಭಾರಗಳನ್ನು ಒಬ್ಬರು ಹೊರುವುದರಲ್ಲಿ ನಮ್ಮ ತಾಳ್ಮೆಯನ್ನು ತೋರಿಸಬೇಕು. 1 ಕೊರಿಂಥ 13:4 ವಚನ. ನಮ್ಮ ಸಹನೆಯು ಇತರರಿಗೆ ಉತ್ತೇಜನಕಾರಿಯಾಗಿರಲಿ. ಅವರನ್ನು ಬಲಪಡಿಸುತ್ತಾ ಮುಂದೆ ಸಾಗಲು ಸಹಾಯ ಮಾಡೋಣ. ಮುಂದಿನ ಅಧ್ಯಾಯಕ್ಕಾಗಿ ದೇವರ ವಾಕ್ಯ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ. ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ
ಕಾದಿದ್ದು ಮುಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಯಾಕೋಬ 5ನೇ ಅಧ್ಯಾಯ 7 ಮತ್ತು 8ನೆಯ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಯಾಜಕ ಕಂಡ 13ನೇ ಅಧ್ಯಾಯ. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ರಿಂದ 50 ವಚನಗಳು. ಕರ್ತನು ನಿಮ್ಮನ್ನ ಸಮಾಧಾನದಲ್ಲಿ ತುಂಬಿಸಿ ನಡೆಸಲಿ. ಆಮೆನ್.